ಮಾವಿನಕಾಯಿ. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತೊಂದು ಸಣ್ಣ ಮಾವಿನಕಾಯಿದು ಗೊಜ್ಜು ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲರೂ ಮಾಡುವಂಥದ್ದೇ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ನಾಲ್ಕು ಮಾವಿನ ಹಣ್ಣು, ಇದನ್ನು ಸಿಪ್ಪೆ ತೆಗೆದು ಹೀಗೆ ಕ್ಲೀನ್ ಮಾಡಿ ಗಿಮ್ಚಬೇಕು. ಗಿಮ್ಸಿ ಹೀಗಿಡಬೇಕು. ನೋಡಿ, ಹೀಗಿಡಬೇಕು. ಆಮೇಲೆ ಅದರ ಸಿಪ್ಪೆಗೆ ಉಪ್ಪು ಮತ್ತು ಮೆಣಸು, ಹಸಿಮೆಣಸು ಹಾಕಿ ಹೀಗೆ ಮಾಡಬೇಕು. ನೋಡಿ, ಹೀಗೆ ಮಾಡಬೇಕು. ಹೀಗೆ ಅದರಲ್ಲಿ ನೀರು ಬರ್ತದೆ ತುಂಬ. ಇದು ಕಾಟು ಮಾವಿನಕಾಯಿ. ನಮ್ಮನೆಯವರು ಹೊರಗಡೆ ಹೋಗಿದ್ದರು, ಎಲ್ಲೋ ಇದಕ್ಕೆ ಕೆಲಸಕ್ಕೆ ಹೋದವಾಗ ಅಲ್ಲಿ ಒಂದು 4 ಮಾವಿನಕಾಯಿ ತಂದಿಟ್ಟಿದ್ರು. ಅದನ್ನೀಗ ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಬೆಲ್ಲ, ಇಷ್ಟು ಬೆಲ್ಲ ಬೇಕು. 4 ಮಾವಿನಕಾಯಿ ಇರೋದು. ಇದು ಕಾಟು ಮರ ಅಂತ ಹೇಳೋದು, ತುಳುವಲ್ಲಿ ಕಾಟು ಮರ ಅನ್ನೋದು. ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದರೆ, ಇದು ದೊಡ್ಡ ದೊಡ್ಡ ಕಾಡೊಳಗೆಲ್ಲ ಮಾವಿನಕಾಯಿ ಇರ್ತದಲ್ಲ, ಅದು ತುಂಬ ರುಚಿ. ಮಾತ್ರ ತಿನ್ನಲಿಕ್ಕೂ ರುಚಿ, ಈ ಥರ ಮಾಡಲಿಕ್ಕೂ ರುಚಿ. ಈಗ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ತಡೀರಿ. ಈಗ ಸ್ವಲ್ಪ ಕುದಿಸ್ಬೇಕು, ಅದನ್ನ ಬೇಯಿಸ್ಬೇಕು. ಬೆಂದ ಮೇಲೆ ಈಚೆ ಸೈಡ್ ಒಂದು ಒಗ್ಗರಣೆ ಅಷ್ಟೇ. ನೋಡಿ, ಈ ಥರ ಕುದೀತಾ ಇದೆ. ಕಾಟು ಮಾವಿನಕಾಯಿ ಇದು ಹುಳಿ ಇದೆ ತುಂಬ, ಹಾಗಾಗಿ ಬೆಲ್ಲ ಹಾಕಬೇಕು. ನೋಡಿ, ಇಷ್ಟು ಬೆಲ್ಲ ಹಾಕ್ತೀನಿ. ನೋಡಿ, ಇಷ್ಟು ಬೆಲ್ಲ ಹಾಕಿದ್ದೀನಿ. ಇಷ್ಟು ಹಾಕಿ ರುಚಿಗೆ ತುಂಬ ರುಚಿ ಆಗುತ್ತಿದ್ದು. ಚೂರು ಒಂದು ಚಿಟಿಕೆ ಆಗುವಷ್ಟು, ಒಂದೇ ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ. ಅಂದರೆ ಇದು ತುಂಬ ಇಲ್ಲ, ಸ್ವಲ್ಪ ಇದೆ, ಹಾಗಾಗಿ ಸೂಪರ್ ಇದು. ನೋಡಿ, ಇಷ್ಟು ಚಿಕ್ಕದೊಂದು ಹಿಂಗೆ ಹಾಕ್ತಿದ್ದೀನಿ. ನೋಡಿ ಇದಕ್ಕೆ ಬೇವಿನ ದಂಟು ಹಾಕಿದ್ದು. ಇದು ಒಗ್ಗರಣೆ ಸೊಪ್ಪಿನ ದಂಟು. ನೋಡಿ, ಈ ಥರ ಬರುತ್ತೆ. ನೋಡಿ, ಚೆನ್ನಾಗಿದೆ. ಈಗ ಒಗ್ಗರಣೆ ಹಾಕಿ ಮುಚ್ಚಿಡು. ಏನೇ ಮಾಡ್ತೀವಿ, ಈ ಥರ ಆಗಿದೆ. ಸೂಪರ್ ಆಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಭಾರೀ ರುಚಿಯಾದ ಮಾವಿನ ಹಣ್ಣಿಂದು ಗೊಜ್ಜು ಬೇಯಿಸಿ ಮಾಡಿದ್ದಿದ್ದು. ಭಾಳ ಚೆನ್ನಾಗಿದೆ ರೀ. ಏನು ಹಾಕಬಾರ್ದು, ಒಗ್ಗರಣೆ ಹಾಕಬೇಕು, ಉಪ್ಪು ಹಾಕಬೇಕು, ಬೆಲ್ಲ ಹಾಕಬೇಕು. ಆಮೇಲೆ ಹಸಿಮೆಣಸು 1-2 ಗಾಂಧಾರಿ ಮೆಣಸು ಹಾಕಿದರೆ ಒಳ್ಳೆಯದು, ಆದರೆ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ನಾನು ಇದನ್ನು ಹಸಿಮೆಣಸು 2 ಹಾಕ್ತೀನಿ. ಇದೇನು ಹಾಕ್ಬಾರ್ದು. ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಊಟ ಮಾಡುವಾಗ ಅದ್ರದ್ದು ರುಚಿ ಗಮ್ಮತ್ತು ಆಮೇಲೆ ಗೊತ್ತಾಗೋದು. ಯಾಕೆಂದರೆ ಇವಾಗ ನಾನು ಹೇಳಿದರು, ಹೀಗೆ ಮಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ ನಿಮಗೂ. ನೀವೆಲ್ಲರೂ ಹೀಗೆ ಮಾಡಿ. ಒಂದು 4 ಮಾವಿನ ಹಣ್ಣು ಸಿಕ್ಕಿದರೂ ಪರವಾಗಿಲ್ಲ, ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿ ಇದೆ. ಎಲ್ಲರಿಗೂ ಧನ್ಯವಾದಗಳು. ತುಂಬ ರುಚಿ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲರೂ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ರುಚಿ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಹೋಗ್ತೀನಿ, ಈಗ ಒಂದೊಂದು ಹಾಕ್ತೀನಿ.
ನಮಸ್ತೆ. ಮಗಳೇ, ಅಜ್ಜಿ ಮಾಡಿದ ಗೊಜ್ಜು, ಮಾವಿನಕಾಯಿ ಗೊಜ್ಜು ಹೆಂಗಿದೆ? ಭವಾನಿ, ನಿನ್ಗೆ ಹೇಗಿದೆ? ತಿನ್ನಿ ತಿನ್ನಿ. ಬಿಸಿ ಅಲ್ಲ, ಇದು ಇದು ರಸ ಒಂಚೂರು ನೆಕ್ಕಿ. ಅಜ್ಜಿ ಮಾಡಿದ ಸಿಹಿ ಮಾವಿನಕಾಯಿ ಗೊಜ್ಜು ಸೂಪರ್. ಸೂಪರ್ ಹೇಳಿ.